ಸ್ಟಾರ್ಟಾ. ಗುಡ್ ಮಾರ್ನಿಂಗ್ ವೆಸ್ಟೀಸ್. ಇವತ್ತೇ ನನ್ನ ಹೆಸರು ಸೃಷ್ಟಿ ಹಡ್ಪದ್ ಅಂತ. ನಾನು ಇವತ್ತು ಟಾಪಿಕ್ ತೊಗೊತಾ ಇರೋದು ಬಾಡಿ ಲೋಷನ್ ಬಗ್ಗೆ. ಅಂದರೆ ಆಲ್ ಐಟಮ್ಸ್ ಗುಡ್ ಮಾರ್ನಿಂಗಿಂದ ಹಿಡಿದು ಗುಡ್ ನೈಟ್ವರೆಗೂ ಏನೇನು ಯೂಸ್ ಮಾಡ್ತೀವೋ ಅದನ್ನು. ಆಮೇಲೆ ಏನಂದರೆ ಹ್ಯಾಂಡ್ ಆ್ಯಂಡ್ ಬಾಡಿ ಲೋಷನ್ ಅಂತ. ಇದು ಏನಿಂದ ಆಗಿರುತ್ತೆ ಅಂದರೆ ಇದು ನ್ಯಾಚುರಲ್ ಆಯಿಲ್ ಅಂತ ಆಗಿರುತ್ತೆ. ಇದು ನಮ್ಗೆ ಏನಕ್ಕೆ ಬೇಕು, ಏನು ಪರ್ಪಸ್ ಇದ್ದದ್ದು ಅಂದರೆ ನಮಗೆ ನಮ್ಮಲ್ಲಿ ಬಾಡಿನಲ್ಲಿ ಡ್ರೈ ಸ್ಕಿನ್ ಇರುತ್ತೆ ಕೆಲವೊಬ್ಬರಿಗೆ. ಆ ಥರ ಡ್ರೈ ಸ್ಕಿನ್ ಇರೋರಿಗೆ ನಾವು ಯೂಸ್ ಮಾಡಬೇಕು. ಅಂದರೆ ಎಲ್ಲ ಸ್ಕಿನ್ ಇರೋರಿಗೂ ಯೂಸ್ ಮಾಡ್ಬೋದು, ಬಟ್ ಡ್ರೈ ಸ್ಕಿನ್ ಇರೋರಿಗೆ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನಂದರೆ ಇದರಿಂದ ಏನು ಬೆನಿಫಿಟ್ಟು ಅಂದರೆ ಅದು ಡ್ರೈ ಸ್ಕಿನ್ ಎಲ್ಲ ನ್ಯಾಚುರಲಾಗಿ ಪ್ರೊವೈಡಿಂಗ್ ರೀಫ್ರೆಶ್ ಆಗುತ್ತೆ. ಆಮೇಲೆ ಇದು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ. ಆಮೇಲೆ ಇದು ಇಂದ ಆಗಿರುತ್ತಲ್ವ, ಅದಕ್ಕೆ ಇದರಲ್ಲಿ ವಿಟಮಿನ್ ಇ ಇರುತ್ತೆ. ಆಮೇಲೆ ನ್ಯಾಚುರಲಾಗಿ ಆಯಿಲಿಂದ ಆಗಿರುತ್ತಲ್ವ, ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು ನಾವು. ಇದು ಯಾವಾಗ ಯೂಸ್ ಮಾಡಬೇಕಂದ್ರೆ ಅಂದರೆ ಬೆನಿಫಿಟ್ ಅದರಿಂದ ಏನೇನಂದರೆ ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡಬೇಕಂದ್ರೆ ಇದನ್ನು ಆಫ್ಟರ್ ಬಾತಿಂಗ್ ಮಾಡ್ಬೋದು. ಆಮೇಲೆ ಆಫ್ಟರ್ ಬಾತಿಂಗ್ ಅಂದರೆ ಸ್ನಾನ ಆದಮೇಲೆ ಮಾಡ್ಬೋದು. ಆಮೇಲೆ ಟ್ವೈಸ್ ಡೈಲಿ ಅಂದರೆ 2 ಟೈಮ್ಸ್ ಯೂಸ್ ಮಾಡ್ಬೋದು. ಮತ್ತು 2 ಟೈಮ್ಸ್ ಇನ್ನೊಂದು ಯಾವುದಂದರೆ ಬೆಡ್ ಟೈಮ್ ಅಂದರೆ ನೈಟ್ ಹೊತ್ತು ಮಲ್ಕೋಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಏನಕ್ಕೆ ಎಲ್ಲ ಯೂಸ್ ಮಾಡಬೇಕಂದ್ರೆ ಇದು ರೀಫ್ರೆಶ್ ಆಗೋಕ್ಕೆ, ನಮ್ಮ ಬಾಡಿ ಎಲ್ಲ ಸ್ಮೂತ್ ಆಗೋಕ್ಕೆ, ನಮ್ಮ ಸ್ಕಿನ್ನಿಗೆಲ್ಲ ಕೆಲವೊಂದು ಅಲರ್ಜಿ ಆಗ್ತಿರ್ತೈತೆ. ಇವಾಗ ಬೇರೆ ಲೋಷನ್ಸ್ ಎಲ್ಲ ತುಂಬ ಕೆಮಿಕಲ್ಸ್ ಆಗಿ ಮಾಡಿರ್ತಾರೆ. ಇದರಲ್ಲಿ ಏನು ಕೆಮಿಕಲ್ಸ್ ಇರೋಲ್ಲ, ನ್ಯಾಚುರಲಾಗಿ ಆಯಿಲೆಲ್ಲ ಮಾಡಿರ್ತಾರಲ್ವ, ಅದಕ್ಕೆ ಇದು ವಿಟಮಿನ್ ಇ ಇರುತ್ತೆ. ಅದಕ್ಕೆ ಇದನ್ನು ನಾವು ಯೂಸ್ ಮಾಡಿದರೆ ಬೆಟರ್ ಅನಿಸುತ್ತೆ. ಇದು ಎಷ್ಟು ಅಂದರೆ ಫಾರ್ ಡ್ರೈ ಸ್ಕಿನ್ನರ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಇರುತ್ತೆ ಅಂದರೆ ಮಿನರಲ್ ಆಯಿಲ್ ಮತ್ತು ಆಲ್ವಿಲ್ ಮತ್ತು ಸೀಡ್ಸ್ ಆಯಿಲಿಂದ ಮಾಡಿರ್ತಾರೆ. ಮತ್ತು ಪ್ರೊಪೈಲಿನ್ ಗ್ಲೈಕೋಲ್ ಅಂತ ಇರುತ್ತೆ. ಆದ್ದರಿಂದ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಲೋಷನ್ನ ಯೂಸ್ ಮಾಡ್ಕೋತಾರೆ. ಆಮೇಲೆ ಡೈರೆಕ್ಷನ್ ಯಾವ ಥರ ಯೂಸ್ ಮಾಡ್ಬೋದು, ನಾವು ಯಾವ ಥರ ಯೂಸ್ ಮಾಡಬೇಕಂದ್ರೆ ಮಸಾಜ್ ಜನರಸ್ ಅಮೌಂಟ್ ಅಂದರೆ ನಮ್ಮ ಡ್ರೈ ಹ್ಯಾಂಡ್ಸ್ಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಆ ಕಡೆ ಹ್ಯಾಂಡ್ಗೆ, ಈ ಕಡೆ ಹ್ಯಾಂಡ್ಗೆ ಮತ್ತು ಲೆಗ್ಗೆ ಯೂಸ್ ಮಾಡ್ಕೋಬೇಕು. ಮತ್ತು ಆಫ್ಟರ್ ಬಾತಿಂಗ್ ಇದನ್ನು ಯೂಸ್ ಮಾಡಬೇಕು. ಮತ್ತು ಬೆಡ್ ಟೈಮ್ಗೆ ನೈಟ್ ಹೊತ್ತು ಯೂಸ್ ಮಾಡಬೇಕು. 2 ಟೈಮ್ಸ್ ಯೂಸ್ ಮಾಡಿದರೆ ನಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಏನಂದರೆ ವೆಸ್ಟೀಜಲ್ಲಿ ಅಷ್ಟೇ ಸಿಗುತ್ತೆ. ಇದು ಬೇರೆ ಅನದರ್ ಸೈಡ್ ಮೆಡಿಕಲ್ಸಲ್ಲೆಲ್ಲ ಸಿಗಲ್ಲ. ಇದು ಅದಕ್ಕೆ ನಾವು ಯೂಸ್ ಮಾಡಬೇಕಂದ್ರೆ ವೆಸ್ಟೀಜಲ್ಲಿ ಖರೀದಿ ಮಾಡಬೇಕು. ಇದು ವೆಸ್ಟೀಜ್ ಡಿಸ್ಟ್ರಿಬ್ಯೂಟರಿಂದ ಅಷ್ಟೇ ಸಿಗುತ್ತೆ. ಏನಂದರೆ ಆ ಶಾಪಲ್ಲಿ ವೆಸ್ಟೀಜ್ ಡಿಸ್ಟ್ರಿಬ್ಯೂಟರಿಂದ ಅವ್ರ ID ತೊಗೊಂಡು ಆ ಶಾಪಲ್ಲಿ ತೊಗೋಬೇಕು. ಇದ್ರ ರೇಟ್ ಬಂದುಬಿಟ್ಟು ಎಷ್ಟಂದರೆ 275 ರುಪೀಸ್. ಇದನ್ನು ತೊಗೋಬೇಕು. ಇದನ್ನು ಯೂಸ್ ಮಾಡಿದರೆ ಬೆಟರ್ ಅನಿಸುತ್ತೆ. ನಾನು ಯೂಸ್ ಮಾಡಿದ್ದೀನಿ, ಸೊ ನೀವು ಯೂಸ್ ಮಾಡಿ ಅಂತ ನನ್ನ ಸಜೆಷನ್ ನಾನು ಹೇಳ್ತಾ ಇರೋದು. ಇದು ಏನಂದರೆ ಇವಾಗ MRP ರೇಟ್ ಬಂದುಬಿಟ್ಟು 275 ರುಪೀಸ್. DP ಪ್ರೈಸ್ ಬಂದುಬಿಟ್ಟು 195 ರುಪೀಸ್. ಅಂದರೆ DP ಪ್ರೈಸ್ ಅಂದರೆ ನಾವು ಇದರಲ್ಲಿ ಸೆಲ್ಫಾಗಿ ಜಾಯ್ನ್ ಆಗಿ ನಮ್ಮನ್ನು ನಾವೇ ತೊಗೊಂಡ್ರೆ ಅದನ್ನು 195 ರುಪೀಸ್ಗೆ ಕೊಡ್ತಾರೆ. ನಾವು ಬೇರೆ ಅಕೌಂಟಿಂದ ತೊಗೊಂಡ್ರೆ 275 ರುಪೀಸಿಗೆ ಕೊಡ್ತಾರೆ. ಅದಕ್ಕೆ ನಾವೇ ಜಾಯ್ನ್ ಆಗಿ ಸೆಲ್ಫಾಗಿ ತೊಗೊಂಡ್ರೆ ನಮಗೂ ಅಂದರೆ 100 ರುಪೀಸ್ ನಮ್ಗೆ ಉಳಿಯುತ್ತೆ. ಅದಕ್ಕೆ ಇದನ್ನು ತೊಗೋಬೇಕು. ವೆಸ್ಟೀಜಲ್ಲಿ ನಾವು ಜಾಯ್ನ್ ಆಗಿ ಎಲ್ಲ ಸೆಲ್ಫ್ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿ. ಥ್ಯಾಂಕ್ ಯು.